ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯ ಅಭಿವೃದ್ಧಿ ಆಗಬೇಕಂದ್ರೆ ಏನು ಮಾಡಬೇಕು, ಒಂದು ಚಿಕ್ಕ ಪುಟ್ಟ ಸಣ್ಣ ಪರಿಹಾರಗಳು ಇರುತ್ತೆ, ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್ ನೋಡೋಣ. ಮನೆ ಅಂದ್ರೇ ಲಕ್ಷ್ಮೀ ಸ್ವರೂಪ ಅಂತಾರೆ. ಮನೇಲಿರೋ ಗೃಹಿಣಿನ ಕೂಡ ಲಕ್ಷ್ಮೀ ಸ್ವರೂಪ ಅಂತಲೇ ಕರೀತಾರೆ ಹೆಣ್ಮಕ್ಳನ್ನ. ಮನೆಯ ಅಭಿವೃದ್ಧಿಗೆ ಒಂದು ಪರಿಹಾರ, ಒಂದು ಯಶಸ್ಸು ಕಾಣಬೇಕು, ಅಭಿವೃದ್ಧಿ ಕಾಣಬೇಕು, 4 ಜನರ ಸಮ್ಮುಖಕ್ಕೆ ನಾವು ಬಾಳಬೇಕು, ಬದುಕಬೇಕು ಅಂದಾಗ ಏನೋ ಒಂದು ಕಷ್ಟ, ಏನೋ ಒಂದು ಕಣ್ಣು, ಏನೋ ಒಂದು ದೃಷ್ಟಿ ಬಿದ್ದು ನಮ್ಮ ಅಭಿವೃದ್ಧಿಗೆ ಹೋಗ್ಬಿಟ್ಟಿರುತ್ತೆ. ಯಾವುದೇ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ. ಆ ಕಷ್ಟ ಪರಿಹಾರಕ್ಕೆ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳೋಣ. ಸ್ವಲ್ಪ ಬಿದ್ದವ್ರಿಗೆ ಒಂದು ಕೈ ಕೊಟ್ಟು ಮೇಲೆ ಎತ್ತಿರಲ್ವಾ, ಅದು ಚಿಕ್ಕದೇ ಆಗಿರ್ಬೋದು. ಆ ಬಿದ್ದಿದ ತಕ್ಷಣ ಕೈ ಕೊಡೋರೆ ಒಂದು ನಮಗೆ ದೇವ್ರ ಸಮಾನ ಅಂತೀರಿ ಅವ್ರನ್ನ. ಹಾಗೆ ನಾವು ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಆದ್ರೂ ನಾವು ಕಾಣ್ಕೋಬೋದು. ದಾವಾದಾಗ, ಹೊಟ್ಟೆ ಹಶ್ವಾದಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಲಿದ್ದಾಗ ನಾವು ಹಾಗೆ ಅಭಿವೃದ್ಧಿ ಕಾಣಬೇಕಾದ್ರೆ ಒಂದು ಸಾಸಿವೆ ಅಷ್ಟು ಪರಿಹಾರ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ರೂ ಎಷ್ಟೋ ಸಮಾಧಾನ ಆಗುತ್ತೆ. ಅದಕ್ಕೆ ಒಂದು ಪರಿಹಾರ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಹೇಗೆ ನಾವು ಪರಿಹಾರ ಮಾಡ್ಬೋದು ಅನ್ನೋದಾದರೆ, ನಾವು ಮನೇಲಿ ನಾವು ಅಕ್ಕಿನಾಗಲಿ ಬಳಸ್ತಾ ಇರ್ತೀವಿ, ಅನ್ನ ಮಾಡೋಕ್ಕೆ ಅಕ್ಕಿ ಬಳಸ್ತಾ ಇದ್ವಿ. ಅದೇ ಅಕ್ಕಿ ಬಾಕ್ಸಲ್ಲಿ 1 ಹಿಡಿ ಅಕ್ಕಿನ ತೊಗೊಳ್ಳಿ. ಅದರಲ್ಲಿ ₹1 ಹಾಕ್ಬೋದು, ಇಲ್ಲ ₹2 ಕಾಯಿನ ಹಾಕ್ಬೋದು, ಇಲ್ಲ ₹11 ನಿಮಗೆ ಕಾಯಿನ ನಾಣ್ಯನೇ ನೋಟ್ ಇಡಬೇಡಿ, ನಾಣ್ಯ ಕಾಯಿನನ್ನು ಇಟ್ಟು ಅದನ್ನು ಮನೆ ದೇವ್ರ ಮುಂದೆ, ನಿಮ್ಮ ಮನೆಯಲ್ಲಿ ದೇವ್ರನ್ನ ನೆನೆಸ್ಕೊಂಡು ಅದನ್ನು 1 ಹಿಡಿ ಅಕ್ಕಿನ ತಗೊಂಡು ದೇವಸ್ಥಾನಕ್ಕೆ, ಹೆಣ್ಣು ದೇವಸ್ಥಾನಕ್ಕೆ ಹೋಗಿ, ಅಂದರೆ ಒಳಗಡೆ ಒಬ್ಬಳು ದೇವ್ರ ಮುಂದೆ ಇಟ್ಬಿಡ್ಬೇಡಿ. ಆವರಣ ಅಂದರೆ ಆಚೆ ಅಥವಾ ಇದು ಹಳ್ಳಿ ಮರ ಆಗ್ಬೋದು, ಯಾವುದೋ ಒಂದು ಜಾಗದಲ್ಲಿ ಯಾರು ನಾವು ಯಾವುದೇ ಒಂದು ಪರಿಹಾರ ಮಾಡಬೇಕಾದ್ರೂ, ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ಯಾರ ಕಣ್ಗೂ ನಾವು ಕಾಣಿಸ್ಕೊಳ್ಬಾರ್ದು, ಗೊತ್ತಾಗಬಾರ್ದು. ನಾವೇನೇ ಒಂದು ಮಾಡಬೇಕಂದ್ರೂ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹಾಗೆ ದೇವಸ್ಥಾನಕ್ಕೆ ಹೋಗಿ ನೀವು 1 ಹಿಡಿ ಅಕ್ಕಿನ ಮತ್ತು ನಾಣ್ಯನ, ನಿಮ್ಗೆ ಎಷ್ಟಾಗುತ್ತೋ, ₹1 ಕಾಯಿನಿದ್ರೆ ಇಡಿ, ಇಲ್ಲಾಂದರೆ ₹5 ಇಡಿ, ಇಲ್ಲ ₹11 ಕಾಯಿನ ಇಟ್ಟು ಒಂದು ಹಳ್ಳಿ ಮರ ಕೆಳಗಡೆ ಅದನ್ನು ಇಟ್ಟು, ಯಾರು ಕಾಣದೇ ಇರೋಂಗೆ ಇಟ್ಟು ಅದನ್ನು ನೀವು ಬರಬೇಕು. ಇದೇ ರೀತಿ ಅದು ಶುಕ್ರವಾರನೇ ಮಾಡಬೇಕು. ನೀವು ಶುಕ್ರವಾರ ಮಾಡೋದು ತುಂಬಾ ಒಳ್ಳೆಯದು. ಅದು ಅಲ್ಲಿ ಇಟ್ಬಿಟ್ಟು ಅಲ್ಲಿ ನೆನೆಸ್ಕೊಳ್ಳಿ. ಯಾರು ಕಾಣದೇ ಇರೋ ಜಾಗದಲ್ಲಿ ಮಡಗಿ, ಅದನ್ನು ಯಾರೂ ನೋಡಬಾರ್ದು. ಅದನ್ನ ಅಂಥ ಜಾಗದಲ್ಲಿ ಮಡಗ್ಬಿಟ್ಟು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಏನು ಕಷ್ಟ ಇದೆ, ನಮ್ಮ ಮನೆಯ ಅಭಿವೃದ್ಧಿ ಹೇಗಾಗಬೇಕು, ನಮಗೆ ಏನು ಬೇಕಾದರೆ, ಏನು ಬೇಕು ನನಗೆ, ಯಾವುದ್ರಲ್ಲಿ ನನ್ನ ಅಭಿವೃದ್ಧಿ ಆಗಬೇಕು ಮನೇನ, ಅದನ್ನೆಲ್ಲ ಕೇಳ್ಕೊಳ್ಳಿ ತಾಯಿ ಹತ್ರ. ಕೇಳಿಕೊಂಡು ಪ್ರತಿ ಶುಕ್ರವಾರ ನೀವು ಅಂದರೆ ನಿಮ್ಗೆ ಶುಕ್ರವಾರ, ಒಂದು ಶುಕ್ರವಾರ ಇರ್ಬೋದು, ಇಲ್ಲ ತಿಂಗಳಿಗೊಮ್ಮೆ ಆದ್ರೂ ನೀವು ಒಂದು ಶುಕ್ರವಾರ ಅಯ್ಯೋ ನಂಗೆ ಟೈಮ್ ಇಲ್ಲ ಗುರು ಅಂದ್ರೂ ಒಂದು ಶುಕ್ರವಾರ ನೀವು ಹೋಗ್ಬಿಟ್ಟು ಬೇಕಾದ್ರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಇದು ನಮ್ಮ ಗುರುಗಳು ನಮಗೆ ಹೇಳಿದ್ದು ಈ ಥರ ಮಾಡಿ ಅಂದ್ಬಿಟ್ಟು, ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ನೀವು ಬಳಸೋ ಅಕ್ಕಿಲಿ 1 ಹಿಡಿ ಅಕ್ಕಿನ ತೊಗೊಳ್ಳಿ, ಅದರಲ್ಲಿ ಕಾಯಿನ ನಾಣ್ಯವನ್ನು ಇಟ್ಟು ಹಳ್ಳಿ ಮರದ ಕೆಳಗಡೆ ನೀವು ಇಟ್ಬಿಟ್ಟು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ, ಪ್ರತಿ ಶುಕ್ರವಾರ ಅದರಲ್ಲಿ, ಇಲ್ಲಾಂದರೆ ಒಂದು ತಿಂಗ್ಳಿಗೆ ಒಂದು ಶುಕ್ರವಾರ ಆದರೂ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಳಿ. ಈಗ ಮಾಡಿ ಖಂಡಿತವಾಗ್ಲೂ ನಿಮಗೆ ಮನೆಯ ಸ್ವಲ್ಪನಾದರೂ ಅಭಿವೃದ್ಧಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಹಾಗೆ ಈ ವಿಡಿಯೋನ ನೋಡಿರ್ತೀರ, ಫುಲ್ಲು ಸ್ಕಿಪ್ ಮಾಡ್ತೀರಂತ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ ನೋಡಿರ್ತೀರ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.